ಹಾಯ್ ಹಲೋ ನಮಸ್ಕಾರ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿಯ IPL 17ನೇ ಸೀಸನ್ನ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್. ವೀಕ್ಷಕರೇ, ಇದು ನಿಜಕ್ಕೂ ಕೂಡ ಆಶ್ಚರ್ಯ ವಿಚಾರ. ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹೋಪ್ಸ್ ಇತ್ತು ಈ ಬಾರಿ SRH ಕಪ್ ಗೆಲ್ಲುತ್ತೆ ಅಂತ ಹೇಳಿ. ಆದರೆ ಮತ್ತೊಮ್ಮೆ ಕಪ್ ಗೆಲ್ಲೋ ಮುಖೇನ ಇಲ್ಲಿ KKR ತಂಡ ನಿಜಕ್ಕೂ ನಾವು ಸ್ಟ್ರಾಂಗ್ ಅಂತ ಹೇಳಿ ಪ್ರೂವ್ ಮಾಡಿದೆ. ಮತ್ತೊಮ್ಮೆ ಚಾಂಪಿಯನ್ಸ್ ಅನಿಸಿಕೊಂಡಿದ್ದಾರೆ KKR ತಂಡದವರು. ಓ ಮೈ ಗಾಡ್, ನಿಜಕ್ಕೂ ಅದ್ಭುತವಾದಂಥ ಆಟ. ಯಾಕೆ ಅಂತ ಹೇಳಿದ್ರೆ ಎಂಥ ಟಫ್ ಎರಡು ತಂಡಗಳು ಯಾರು ಬೇಕಾದರೂ ಗೆಲುವನ್ನು ಸಾಧಿಸ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಅಂದರೆ SRH ಯಾಕೆ ಅಂತ ಹೇಳಿದ್ರೆ ಒಂದು ತುಂಬ ಅದ್ಭುತವಾದಂಥ ಬ್ಯಾಟಿಂಗ್ ಲೈನಪ್ SRH ತಂಡದ್ದಿದೆ. ಹಾಗಾಗಿನೇ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ವಿ. ಆದರೆ ಇವತ್ತು ನೋಡಿದರೆ ನೆಲ ಕಚ್ಚಿಬಿಟ್ರು. ಹೆಂಗಾಯಿತು ಪರಿಸ್ಥಿತಿ ಅಂತ ಅಂದರೆ, ಅಭಿಷೇಕ್ ಶರ್ಮಾ ಕೇವಲ 2 ರನ್ನಿಗೆ ಔಟ್ ಆಗ್ತಾರೆ. ಹೆಡ್ ಇಡೀ ಟೂರ್ನಿಯಲ್ಲಿ ಅದ್ಭುತವಾಗಿ ಆಟ ಆಡಿದ್ರು. ಎಲ್ಲ ತಂಡಗಳಿಗೂ ಹೆಡ್ಡೇಕ್ ಆಗಿದ್ದಂಥ ಟ್ರಾವಿಸ್ ಹೆಡ್ ಅವರು ಇವತ್ತು ಶೂನ್ಯಕ್ಕೆ ಔಟ್ ಆಗ್ತಾರೆ. ಮೊದಲನೇ ಬಾಲ್ಗೆನೆ ಔಟ್ ಆಗ್ತಾರೆ ಟ್ರಾವಿಸ್ ಹೆಡ್. ಅದಾದ ನಂತರ ತ್ರಿಪಾಠಿ ಕೇವಲ 9 ರನ್ಗೆ ಔಟ್ ಆಗ್ತಾರೆ. ಇನ್ನು ಮಾರ್ಕ್ರಮ್ ಕೇವಲ 20 ರನ್ ಮಾತ್ರ ಮಾಡ್ತಾರೆ. ನಿತೀಶ್ ರೆಡ್ಡಿ 13 ರನ್ನು. ಅದಾದ ನಂತರ ಕ್ಲಾಸೆನ್ 16 ರನ್ಗೆ ಔಟ್ ಆಗ್ತಾರೆ. ಶಹಬಾಜ್ ಅಹ್ಮದ್ 8, ಅಬ್ದುಲ್ ಸಮದ್ 4, ಕಮಿನ್ಸ್ 24 ರನ್ಗಳನ್ನು ಆಡ್ತಾರೆ. ಅಂದರೆ ಈ ಆಡಿರುವಂಥ ಅಷ್ಟು ಪ್ಲೇಯರ್ಗಳ ಪೈಕಿ ಕಮಿನ್ಸ್ 24 ರನ್ನೇ ಹೈಯೆಸ್ಟ್ ಅಂತ ಹೇಳ್ಬಹುದು. ಅದಾದ ನಂತರ ಜಯದೇವ್ ಉನದ್ಕಟ್ 4, ಭುವನೇಶ್ವರ್ ಕುಮಾರ್ ನಾಟ್ ಔಟ್ 0. ಇವರ ಟೋಟಲ್ 113, ಕೇವಲ 113. ಆಲ್ ಔಟ್ ಆಗಿ 18.3 ಓವರ್ಗಳಲ್ಲಿ 113 ರನ್ ಗಳಿಸಲಷ್ಟೇ ಶಕ್ತರಾಗ್ತಾರೆ SRH ತಂಡದವರು. ಇದು ನಿಜಕ್ಕೂ ಕೂಡ ಆಶ್ಚರ್ಯ. ಆಗಲೇ ಗೊತ್ತಾಗೋಗ್ಬಿಟ್ಟಿತ್ತು ಈ ಮ್ಯಾಚ್ ಕನ್ಫರ್ಮ್ ಆಗಿ KKRನವರದ್ದೇ ಅಂತ ಹೇಳಿ. ಅದಾದ ನಂತರ ಬ್ಯಾಟಿಂಗ್ ಬಂದಂಥ KKR ತಂಡದ ಬ್ಯಾಟ್ಸ್ಮನ್ಗಳು ಬಹಳ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ರೆಹಮಾನುಲ್ಲಾ ಗುರ್ಬಾಜ್ 32 ಬಾಲಿಗೆ 39 ರನ್ ಹೊಡಿತಾರೆ. ಸುನಿಲ್ ನಾರಾಯಣ್ 2 ಬಾಲ್ಗೆ 6 ರನ್, ಅಂದರೆ 1 6 ಹೊಡಿತಾರೆ ಮೊದಲನೇ ಬಾಲೆ. ಅದಾದ ನಂತರ ಔಟ್ ಆಗಿಬಿಡ್ತಾರೆ. ಇನ್ನು ವೆಂಕಟೇಶ್ ಅಯ್ಯರ್ ಸಖತ್ತಾಗಿ ಆಡ್ತಾರೆ. ಹಾಫ್ ಸೆಂಚುರಿ, 52 ರನ್ ಹೊಡೆದಿದ್ದಾರೆ ಇವತ್ತು. 26 ಬೌಲ್ಗಳಲ್ಲಿ 3 6, 4 4. ಜೊತೆಗೆ ಶ್ರೇಯಸ್ ಅಯ್ಯರ್ ನಾಟ್ ಔಟ್ ಆಗಿ ಉಳಿದಿದ್ದಾರೆ, 6 ರನ್ ಹೊಡೆದು. ವೆಂಕಟೇಶ್ ಅಯ್ಯರ್ ಕೂಡ ನಾಟ್ ಔಟ್ ಆಗಿ ಉಳಿದಿದ್ದಾರೆ. ಒಟ್ಟಾರೆ ಈ ಬಾರಿಯ ಚಾಂಪಿಯನ್ಸ್ ಕೋಲ್ಕತಾ ನೈಟ್ ರೈಡರ್ಸ್. ತುಂಬಾ ಅದ್ಭುತವಾದಂತಹ ಪಂದ್ಯ ಇದು. ನಿಜಕ್ಕೂ ಡಿಸರ್ವಿಂಗ್ ಇದ್ದಾರೆ KKRನವರು. ಯಾಕೆ ಅಂತ ಹೇಳಿದ್ರೆ ಮೊದಲೇ ಹೋಗಿ ಫೈನಲ್ ಸೇರ್ಬಿಟ್ಟಿದ್ರು. ನಾವೇ ಗೆಲ್ತೀವಿ ಅಂತ ಹೇಳಿ ಎಲ್ಲಾ ತಂಡಕ್ಕೂ ಕೂಡ ಚಾಲೆಂಜ್ ಹಾಕಿದ್ರು. ಅದರಂತೆ ನಮ್ಮ ಗೌತಮ್ ಗಂಭೀರ್ ಅವರು ಮೆಂಟರ್ ಆದ ನಂತರ, ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಮೆಂಟರ್ ಆದ ನಂತರ ಅವರ ಪರ್ಫಾರ್ಮೆನ್ಸ್, ಒಬ್ಬೊಬ್ಬರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಅದ್ಭುತವಾಗಿತ್ತು. ಅದರಂತೆ ಈ ಬಾರಿ ಕೋಲ್ಕತಾ ನೈಟ್ ರೈಡರ್ಸ್ IPL ಸೀಸನ್ 17ರ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಕಂಗ್ರಾಚ್ಯುಲೇಷನ್ಸ್ KKR. ಸ್ನೇಹಿತರೆ, ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.